ಒಂದು ಮೊಟ್ಟೆ. ಆ ಮೊಟ್ಟೆಗೆ ತಾಯಿ ಕೋಳಿ ಕಾವು ಕೊಟ್ಟರೆ ಕೋಳಿ ಮರಿ ಹುಟ್ಟುತ್ತಂತೆ. ಅದೇ ರಾಜಕಾರಣಿಗಳು ಕಾವು ಕೊಟ್ಟರೆ ಅಲ್ಲೋಲ ಕಲ್ಲೋಲವೇ ಉಂಟಾಗ್ಬಿಡುತ್ತೆ ಕಣ್ರಿ. ಅದಕ್ಕೆ ಸಾಕ್ಷಿ ಈ ಫೋಟೋ. ಲಗ್ಗೆರೆ ಸರ್ಕಾರಿ ಶಾಲೆಯಲ್ಲಿ ಒಂದು ಮೊಟ್ಟೆ ನಾಪತ್ತೆ ಆಗಿತ್ತು. ಆ ಮೊಟ್ಟೆ ಎಲ್ಲಿ ಅಂತ ಹುಡ್ಕೋಕು ಮೊದಲೇ ಶಾಸಕ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ದಾಳಿ ಆಗ್ಬಿಡೋದಾ? ಶಾಸಕರ ಮೇಲೆ ಮೊಟ್ಟೆ ದಾಳಿ ಮಾಡಿದ್ದು ಯಾರು ಅನ್ನೋದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಕಳುವಾದ ಮೊಟ್ಟೆ ಅದೇನಾ ಅನ್ನೋದು ಕೂಡ ಈಗ ತನಿಖೆ ಆಗ್ಬೇಕಿದೆ. ಯಾಕೆಂದ್ರೆ ಆ ಮೊಟ್ಟೆ ಮಕ್ಕಳಿಗೆ ಪೌಷ್ಟಿಕ ಆಹಾರವಾಗಬೇಕಿತ್ತು. ಆದ್ರೆ ಇಲ್ಲಿ ನಡುರಸ್ತೆಯಲ್ಲಿ ಆಮ್ಲೆಟ್ ಆಗಿ ಹೋಗಿದೆ. ಮುನಿರತ್ನ ಅವರನ್ನ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿಬಿಟ್ಟಿದೆ ಮೊಟ್ಟೆ ಸ್ಟೋರಿ. ಅಂದಾಗೆ ರಾಜ್ಯ ರಾಜಕಾರಣ ಎಷ್ಟು ಹೊಲಸೆದ್ದು ಹೋಗಿದೆ ಅನ್ನೋದಕ್ಕೆ ಈ ಮೊಟ್ಟೆ ದಾಳಿ ಲೇಟೆಸ್ಟ್ ಎಕ್ಸಾಂಪಲ್ಲು. ಓರ್ವ ಶಾಸಕ, ಮಾಜಿ ಮಂತ್ರಿ, ಲಕ್ಷಾಂತರ ಮತದಾರರಿಂದ ಆಯ್ಕೆಯಾಗಿ ಬಂದವರ ಮೇಲೆ ನಡುಬೀದಿಯಲ್ಲಿ ಸಾರ್ವಜನಿಕರ ಎದುರಲ್ಲೇ, ನೂರಾರು ಪೊಲೀಸರ ಸಮ್ಮುಖದಲ್ಲೇ, ಮಾಧ್ಯಮಗಳ ಕ್ಯಾಮ್ರಾ ಎದುರಲ್ಲೇ ಮೊಟ್ಟೆ ದಾಳಿ ನಡೀತಾ ಇದೆ. ಕರ್ನಾಟಕದಲ್ಲಿ ದ್ವೇಷ ರಾಜಕಾರಣ ಯಾವ ಮಟ್ಟಿಗೆ ರಾರಾಜಿಸ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡ್ರಪ್ಪ. ಪ್ರಿಯ ವೀಕ್ಷಕರೇ, ಶಾಸಕ ಮುನಿರತ್ನ ಅವರೇ ಆಗಲಿ ಮತ್ತಿನ್ಯಾರೇ ಆಗಲಿ ಇಂತಹ ದಾಳಿಯನ್ನ, ದ್ವೇಷ ರಾಜಕಾರಣವನ್ನ ಯಾರು ಕೂಡ ಒಪ್ಪೋದೇ ಇಲ್ಲ. ಸದ್ಯ ಈ ದಾಳಿಯ ಹಿಂದೆ DCM DK ಶಿವಕುಮಾರ್ ಸಾಹೇಬರು, ಅವರ ಸಹೋದರ ಸುರೇಶ್ ಸಾಹೇಬರು ಹಾಗೂ ಕಾಂಗ್ರೆಸ್ ನಾಯಕಿ ಕುಸುಮಾ ಮೇಡಮ್ ಇದ್ದಾರೆ ಅಂತ ಮುನಿರತ್ನ ಅವರು ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಈ ಪ್ರಕರಣದ ವಿರುದ್ಧ ಹೋರಾಟಕ್ಕೂ ಸಜ್ಜಾಗಿದೆಯಂತೆ. ಕೊಲೆಗೆ ಕಾರಣಕರ್ತರು DK ಶಿವಕುಮಾರ್, DK ಸುರೇಶ್, ಕುಸುಮಾ. ಇನ್ನೊಂದೆಡೆ ಮುನಿರತ್ನ ಅವರೇ ಸಿಂಪತಿ ಗಳಿಸೋಕೆ ಈ ದಾಳಿಯನ್ನ ಮಾಡಿಸ್ಕೊಂಡಿದ್ದಾರೆ ಎಂದು ಕೈ ನಾಯಕರು ಪುಂಖಾನುಪುಂಖ ಆರೋಪ ಮಾಡ್ತಾ ಇದ್ದಾರೆ. ಸೊ ಅವರೇ ಗುಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನಗೆ ಅವರನ್ನ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ಏನೂ ಆಗಬೇಕಾಗಿಲ್ಲ. ಚುನಾವಣೆ ಮುಗಿದಿದೆ. ಅದೇನೇ ಇರಲಿ, ರಾಜಕಾರಣ ಮಾಡಬೇಕಿರೋದು ನಾಡಿನ ಏಳಿಗೆಗಾಗಿ. ಆದರೆ ಇಂದು ದ್ವೇಷ ಸಾಧನೆಯ ರಾಜಕಾರಣದ ಉದ್ದೇಶವಾಗಿ ಮಾರ್ಪಟ್ಟಿದೆ. ರಾಜಕಾರಣದಲ್ಲಿ ಮಾಡೋ ಒಂದೊಂದು ಹೋರಾಟದ ಹಿಂದೆಯೂ ಒಂದೊಂದು ಷಡ್ಯಂತ್ರಗಳು ಕಾಣಿಸ್ತಾ ಇದೆ. ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಉಪೇಂದ್ರ ಅವರ UI ಚಿತ್ರದ ಈ ಡೈಲಾಗ್ ನೆನಪಾಗುತ್ತೆ. ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅದೇನೇ ಇರಲಿ, ರಾಜ್ಯ ರಾಜಕಾರಣದಲ್ಲಿ ಸದ್ಯ ಒಂದು ಮೊಟ್ಟೆಯ ಕತೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದು ಸರ್ಕಾರಿ ಮೊಟ್ಟೆಯೋ, ಕಾಂಗ್ರೆಸ್ ಮೊಟ್ಟೆಯೋ ಅಥವಾ BJP ಮೊಟ್ಟೆಯೋ ಅನ್ನೋದು ತನಿಖೆಯಿಂದ ಮಾತ್ರ ಬೆಳಕಿಗೆ ಬರಬೇಕು. ನೀವೇನಂತೀರಾ? ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ.